ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್‌ನಲ್ಲಿ ಭಾಗ್ಯ ಪಾತ್ರ ಮಾಡ್ತಿರುವಂಥ ಭಾಗ್ಯಗೆ ನಿಜಕ್ಕೂ ಆಗಿರೋದು ಏನೋ ಅವ್ರು ಇನ್ನಿಲ್ಲ ಅಂತ ಹೇಳೋದು ಯಾಕೆ? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಭಾಗ್ಯಲಕ್ಷ್ಮಿ ಸೀರಿಯಲ್‌ನಲ್ಲಿ ಭಾಗ್ಯ ತುಂಬಾ ಅತಿ ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತಿರುವಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಇಂಥ ಸಂದರ್ಭದಲ್ಲಿ ಭಾಗ್ಯ ಬಗ್ಗೆ ಬಂದಿದ್ದು ಆಘಾತಕಾರಿ ಸುದ್ದಿ ಒಂದು ಹೊರಬಿಟ್ಟಿದೆ. ಹೌದು ಸ್ನೇಹಿತರೆ, ಸದ್ಯ ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್‌ನ ಭಾಗ್ಯ ಎಂದು ನೆನಪಾಗಿ ಮಾತ್ರ ಉಳಿಯಲಿದ್ದಾರೆ ಅಂತ ಹೇಳ್ಬೋದು. ಏಕೆಂದರೆ ಈಗ ಸೀರಿಯಲ್ ಇದು ಮುಕ್ತಾಯವಾಗಿ ಈಗ ಬಿಗ್ ಬಾಸ್ಗೆ ಸೋಮವಾರದಿಂದ ದಾರಿ ಮಾಡಿಕೊಡ್ತಾ ಇದೆ ಅಂತಲೂ ಕೂಡ ಈಗ ವಾದಗಳು ಕೂಡ ಬರ್ತದೆ ಮತ್ತು ಸಾಕಷ್ಟು ಕೆಳಗೆ ಹೇಳಿ ಬರ್ತಿದೆ. ಇನ್ನು ಸೀರಿಯಲ್ ಆಗ್ತಿರೋಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಇದೇ ಥರನೂ ಕೂಡ ಇದು ಮುಂದುವರಿಬೋದು ಅಂತಲೂ ಸಹ ಹೇಳಲಾಗ್ತದೆ. ಹೌದು, ಇದೇ ಕಾರಣಕ್ಕಾಗಿ ಭಾಗ್ಯಲಕ್ಷ್ಮಿ ಸೀರಿಯಲ್‌ನ ಭಾಗ್ಯ ಇನ್ನಿಲ್ಲ ಅಂತಲೂ ಕೂಡ ಹೇಳ್ಬೋದು. ಇನ್ನು ಭಾಗ್ಯಲಕ್ಷ್ಮಿ ಭಾಗ್ಯ ಅಂತ ತುಂಬಾ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿರೋಂಥ ಅತಿ ದೊಡ್ಡ ಕಲಾವಿದೆ. ಇನ್ನು ಈ ಸೀರಿಯಲ್ ಈಗಾಗಲೇ ಬರೋಬ್ಬರಿ 2000 ಎಪಿಸೋಡ್ ಹತ್ತಿರ ಬರ್ತಾ ಇದೆ. 1300 ಎಪಿಸೋಡ್ಗಳು ಕೂಡ ಸಕ್ಸಸ್ಫುಲ್ ಆಗಿ ಪೂರೈಸಿದೆ. ಇದೇ ಸಂದರ್ಭದಲ್ಲಿ 1500 ಎಪಿಸೋಡ್ ಒಳಗಡೆ ಮುಕ್ತಾಯವಾಗಿದೆ ಅಂತ ಹೇಳಲಾಗಿತ್ತು. ಈಗ ಅದರಂತೆ ಈಗ ಮುಕ್ತಾಯನೂ ಸಹ ಆಗ್ತದೆ ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ಗೆ ದಾರಿ ಮಾಡಿಕೊಡೋದ್ರ ಸಲುವಾಗಿ ಈ ಸೀರಿಯಲ್ ಈಗ ಒಳ್ಳೆಯ ಕಥಾ ಹಂದರದ ಮೂಲಕ ಮುಕ್ತಾಯವನ್ನು ಮಾಡಬಹುದು ಅಂತ ಹೇಳಲಾಗಿದೆ. ಈ ಮೂಲಕ ಭಾಗ್ಯ ಸುಷ್ಮಾ ಅವರೇನಿಲ್ಲ